ವಿಜಯಪುರ ಜಿಲ್ಲಾ ಮಷಿನ್ ಮಾಲೀಕರ ಸಂಘದ ವತಿಯಿಂದ ಬಂದಿದ್ದು ನಾವು DC ಸಾಹೇಬರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದ್ವಿ. ಇದು ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದ್ರೆ ನಮ್ಮ ಇಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಶುಗರ್ ಕಾರ್ಖಾನೆಗಳ ಅನ್ಯಾಯ ಹಾಗೂ ಅವರು ನಮ್ಮ ಸ್ಥಳೀಯ ಮಷಿನ್ಗಳನ್ನು ಕಡೆಗಣಿಸಿ ತಾವು ಬೇರೆ ಮಹಾರಾಷ್ಟ್ರ ಆಗಲಿ ತಮಿಳುನಾಡು ಆಗಲಿ ಹೊರ ರಾಜ್ಯಗಳು ಹಾಗೂ ನಮ್ಮ ಹೊರ ಜಿಲ್ಲೆಗಳಿಂದ ಕರ್ನಾಟಕದಲ್ಲಿ ದೂರ ನಮ್ಮ ನಿಯರ್ ಬಿಟ್ಟು ದೂರ ಇದ್ದಂಥ ಜಿಲ್ಲೆಗಳ ಮಷಿನ್ ತಂದು ಇಲ್ಲಿ ನಮ್ಮಲ್ಲಿ ನಡೆಸ್ತಾ ಇರೋ ಕಾರಣ ನಮಗೆ ಇಲ್ಲಿ ತೊಗೊಂಡಂಥ ಮಷಿನ್ ಮಾಲಕರಿಗೆ ಅದರ EMI ತುಂಬಲಿಕ್ಕೂ ಸಹಿತ ಕಷ್ಟ ಆಗ್ತಾಯಿತ್ತು. ಆ ಕಾರಣಕ್ಕಾಗಿ ನಾವು ಇಲ್ಲಿ ಮನವಿ ಸಲ್ಲಿಸ್ಲಿಕ್ಕೆ ಬಂದಿದ್ವಿ DC ಸಾಹೇಬ್ರಲ್ಲಿ. ಇಷ್ಟೇ ಮಾತು ಸರ್. ಇದು DC ಸಾಹೇಬರು ಇದ್ರ ತೊಗೊಂಡು ಇದನ್ನು ಎನ್ಕ್ವೈರಿ ಮಾಡ್ತೀವಿ, ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕರೆಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ನಮಗೆ ತಮ್ಮ ಹೆಸರು? ನಮ್ಮ ಹೆಸರು ಶಾಂತಗೌಡ ಪಾಟೀಲ್ ಅಂತೇಳಿ, ಸಂಘದ ಅಧ್ಯಕ್ಷರು. ಟೋಟಲಿ 75 ಮಷಿನ್ ಮಾಲೀಕರು ಅದಾವ್ರಿ. ಯಾವ್ಯಾವ ಬಿಜಾಪುರ ಮತ್ತು ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲೆ ಅಲ್ಲ ಸರ್. ಇದರಲ್ಲಿ ಬರೇ ಈಗ ಬಾರ್ಡರ್ ಲೆಕ್ಕ ಸರ್. ಈ ಬಂದವರು ಟೋಟಲಿ 170 ಮಷಿನ್ ಅದಾವ ಸರ್ ಕಲಬುರಗಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ. ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಬಂದವರು ಅಷ್ಟೇ 70 ಮಂದಿ ಸರ್. ಇದರಲ್ಲಿ ಟೋಟಲಿ 150 ಮಷಿನ್ 2 ಜಿಲ್ಲೆಗಳಲ್ಲಿ ಅದಾವ ಸರ್. ಅಷ್ಟು ಅದಾವ ಸರ್. ಈಗ ಇಷ್ಟಾಗಿ ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಈಗ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡಕತ್ತಾರ ಅಂತಂದ್ರೆ ಲೇಬರ್ ಬಂದ ಕಾರಣ ಮಷಿನ್ಗಳು ಅವರೇ ಪರ್ಮಿಷನ್ ಮಷಿನ್ ತರ್ಲಕ್ಕೆ ಅವರೇ ಪರ್ಮಿಷನ್ ಕೊಟ್ಟು ನಮ್ಮ ಮಷಿನ್ಗಳನ್ನ ಬೇಡ ಅಂತೇಳಿ ಓಪನ್ ಆಗಿ ಹೇಳ್ತಿದ್ದಾರೆ. ಈ ಥರ ಅನ್ಯಾಯ ಆಗ್ತಾಯಿತ್ತು ನಮ್ಗೆ. ಅದ್ರ ಸಲುವಾಗಿ DC ಸಾಹೇಬ್ರಲ್ಲಿ ಮನವಿ ಕೊಡಕ್ಕೆ ಬಂದಿದ್ವಿ ಸರ್. ಲೇಬರ್ ಹೇಳ್ರಿ. ಕಲಬುರಗಿ ಹಾಗೂ ಬಿಜಾಪುರ ಜಿಲ್ಲಾ ಕಬ್ಬು ಕಟಾವು ಯಂತ್ರ ಮಾಲೀಕರ ಸಂಘದ ವತಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ DC ಸಾಹೇಬರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ನಾವೆಲ್ಲ. ಮನವಿ ಏನಪ್ಪ ಅಂದ್ರೆ ನಮ್ಮದು ಈ ಮಷಿನ್ ಮಾಲೀಕರ ಏನು ಕೊರತೆ ಅದ. ಯಾಕಂದ್ರೆ ಹೊರ ರಾಜ್ಯಗಳ ಯಾರು ತಮಿಳುನಾಡು ಮಹಾರಾಷ್ಟ್ರ ಆ ಕಡೆ ಈ ಕಡೆ ಎಲ್ಲ ಫ್ಯಾಕ್ಟ್ರಿಗಳಿಗೆ ಇಲ್ಲಿ ನಮ್ಮ ಕರ್ನಾಟಕ ಏನದ ನಮ್ಮ ಎಲ್ಲ ಜಿಲ್ಲೆಗಳು ಹೋದಾಗ ಎಲ್ಲ ಫ್ಯಾಕ್ಟ್ರಿಗಳು ಅವ್ರು ತಂದು ಕಿಶನ್ ಮಷಿನ್ ನಡೆಸಲತ್ತಾರ. ನಾವಿಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯ ಮಷಿನ್ ಮಾಲೀಕರು ಏನಾರಲ್ಲ ಹೊರ ರಾಜ್ಯಗಳಿಗೆ ನಾವು ಹೋಗ್ಬೇಕು ಅಂಥ ಪರಿಸ್ಥಿತಿ ನಮಗೆ ಬರ್ಲಾಗತ್ತದ. ಅದು ನಮ್ಮ ಪರಿಸ್ಥಿತಿ ಹಂಗೆ ಬರಬಾರ್ದು ಅಂತೇಳಿ ಇವತ್ತಿನ ದಿವಸ ನಾವು DC ಸಾಹೇಬ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೆವು. ಒಟ್ಟಿಗೆ ಸನ್ಮಾನ್ಯ ಶ್ರೀ DC ಸಾಹೇಬ್ರು ಅದಕ್ಕೆ ಮನವಿ ತೆಗೆದುಕೊಂಡು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಕರೆಸಿ ಕಿಶನ್ ವಿಚಾರಣೆ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತೇಳಿ ಭರವಸೆ ಕೊಟ್ಟರೆ. ಯಾಕಂದ್ರೆ ಇದು ನಮಗೆ ನಾವು ಏನಂದ್ರೆ ಮತ್ತು ನಮ್ಮ ಜಿಲ್ಲೆ ಒಳಗೆ ನಮ್ಮ ರಾಜ್ಯ ಒಳಗೆ ನಾವು ಮಷಿನ್ ಇಲ್ಲಿ ನಡೆಸಬಿಟ್ರೆ ಬೇರೆ ರಾಜ್ಯಕ್ಕೆ ಹೋಗೋದಂದ್ರೆ ನಮಗೆ ಒಂದು ಜರ ಇದು ಅನ್ಯಾಯ ಆಗ್ಲತ್ತದ. ಅದ್ರ ಸಂಬಂಧ ಇದು ಏನದ ಮುಂದೆ DC ಸಾಹೇಬ್ರ ಕ್ರಮ ಕೈಗೊಳ್ಬೇಕಂತೇಳಿ ಅವ್ರ ಬಳಿ ಒಂದು ಮನವಿ ಕೊಟ್ಟಿದ್ದೇವೆ. ತಮ್ಮ ಹೆಸರು? ಸೋಮಶೇಖರ್ ಗಿರಣಿ ಒಟ್ರ ಇಂಡಿ ತಾಲೂಕು.